ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ ಎಚ್.ಕೆ, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಇವತ್ತು ನಾಡಿನೆಲ್ಲೆಡೆ ನಾಗರ ಪಂಚಮಿ ದಿನ. ಹಾಗಾಗಿ ಬೆಂಗಳೂರು ಕೂಗಲ್ತಿ ದೂರದಲ್ಲೇ ಇರತಕ್ಕಂಥ ಪ್ರಸಿದ್ಧ ಘಾಟಿ ದೇವಾಲಯದಲ್ಲೂ ಕೂಡ ನಾಗರ ಪೂಜೆಗೆ ಭಕ್ತಾದಿಗಳು ಕೂಡ ಮುಗಿಬಿದ್ದಿರುವಂಥದ್ದು. ಅಷ್ಟಕ್ಕೂ ಆ ಕ್ಷೇತ್ರದಲ್ಲಿ ಏನೆಲ್ಲ ಆಚರಣೆ ಮಾಡಲಾಯಿತು, ಮಹಿಳೆಯರು ಕೂಡ ನಾಗರಾಧನೆ ಯಾವ ರೀತಿ ಆಚರಣೆ ಮಾಡೋದು ಅನ್ನೋದ್ರ ಕುರಿತು ಈ ಸ್ಟೋರಿಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ನ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಘಾಟಿ ದೇವಾಲಯದಲ್ಲಿ ಇವತ್ತು ನಾಗರ ಪಂಚಮಿ ಸಂಭ್ರಮ ಮನೆ ಮಾತಾಗಿತ್ತು. ಬೆಳಗಿಂದಲೂ ಸಹ ಮಹಿಳೆಯರು ದೇವಾಲಯದ ಬಳಿ ಬಂದು ದೇವರ ದರ್ಶನವನ್ನ ಮುಗಿಸಿ ಕೆಳಭಾಗದಲ್ಲೇ ಇರ್ತಕ್ಕಂಥ ನಾಗರ ಕಲ್ಲುಗಳಿಗೆ ಇವತ್ತು ಹಾಲೇರಿಯ ಕೆಲಸಕ್ಕೂ ಸಹ ಮುಂದಾಗಿರುವಂತದ್ದು. ಪ್ರಮುಖವಾಗಿ ನಾಗಪಂಚಮಿ ಅಂದ್ರೆ ಸಾಕು, ತಮ್ಮ ಸಹೋದರರಿಗೆ ಒಳ್ಳೆಯದಾಗ್ಲಿ, ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಅಕ್ಕ ಅಥವಾ ತಂಗಿಯರು ನಾಗರ ಕಲ್ಲುಗಳಿಗೆ ಪೂಜೆ ಮಾಡಿ ಆಶೀರ್ವಾದ ಪಡೆಯುವಂತ ಪದ್ಧತಿ ಇರುವಂತದ್ದು. ಹಾಗಾಗಿ ಇವತ್ತು ಘಾಟಿ ದೇವಾಲಯದ ಸುತ್ತಮುತ್ತಲು ಇರತಕ್ಕಂಥ ಸಾವಿರಾರು ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆಗಳನ್ನು ಸಹ ಮಾಡಲಾಗ್ತಿತ್ತು. ಬೆಳಿಗ್ಗೆ 6 ಗಂಟೆಯಿಂದಲೂ ಸಹ ದೇವರ ದರ್ಶನಕ್ಕೆ ಕೂಡ ಅವಕಾಶ ಮಾಡಿಕೊಳ್ಳಲಾಗ್ತಿತ್ತು. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಇವತ್ತು ಬಹಳ ವಿಶೇಷವಾಗಿ ನಾಡಿನಾದ್ಯಂತ ಈ ನಾಗರ ಪಂಚಮಿ ವಿಶೇಷವಾಗಿರ್ತಕ್ಕಂಥ ಸಂಭ್ರಮ ಹಬ್ಬ. ಇಲ್ಲೂ ಕೂಡ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಡೈರೆಕ್ಟರ್ಗಳು, ಅರ್ಚಕ ವರ್ಗದವರು, ದೇವಾಲಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಭಗವಂತನ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಎಲ್ಲ ಭಾಗವಹಿಸಿದ್ದಾರೆ. ಬೆಳಗ್ಗೆ ಸುಮಾರು 4:15 ಗಂಟೆಗೆ ಬಾಗಿಲು ತೆಗೆದು ಸುಪ್ರಭಾತ ಸೇವೆ ಆಗಿ, ಆಮೇಲೆ 6 ಗಂಟೆ 30 ನಿಮಿಷಕ್ಕೆ ಸ್ವಾಮಿಗೆ ಕ್ಷೀರಾಭಿಷೇಕ, ಪಂಚಾಮೃತ, ರುದ್ರಾಭಿಷೇಕ, ಗಂಧೋದಕ ಅಭಿಷೇಕ, ಈ ಅಭಿಷೇಕಗಳೆಲ್ಲ ಭಗವಂತನಿಗೆ ಅರ್ಪಣೆ ಆಗಿ, ಈಗ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅಲಂಕಾರದಲ್ಲಿ ವೇದಿಕೆ ಮೇಲೆ ಕೂಡಿಸಿ ಇವತ್ತು ಪಲ್ಲಕ್ಕಿಯಲ್ಲಿ, ಅಂದರೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ, ಸುವರ್ಣದ ಪಲ್ಲಕ್ಕಿಯಲ್ಲಿ ಕೂಡಿಸಿ ನಾಗರಕಲ್ಲು ಎಲ್ಲೆಲ್ಲಿ ಅಶ್ವತ್ಥ ವೃಕ್ಷ ಇದೆ ಅಲ್ಲೆಲ್ಲ ಕೂಡ ವಿಜೃಂಭಣೆಯಿಂದ ಪ್ರಾಕಾರೋತ್ಸವ ನಡೆಯುತ್ತೆ. ಈಗ ನಡೀತಾ ಇದೆ ಆಲ್ರೆಡಿ. ಹಾಗಾಗಿ ಆ ಭಗವಂತನ ಸೇವೆಯಲ್ಲಿ ಅನೇಕ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ಆ ಒಂದು ಸೇವೆಯಲ್ಲಿ ಎಲ್ಲೋ ಪಾಲ್ಗೊಂಡಿದ್ದಾರೆ. ಆ ಭಗವಂತನ ಅನುಗ್ರಹ, ಆಶೀರ್ವಾದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ, ಮಹಿಳೆಯರಾಗ್ಬೋದು, ಇದಾಗ್ಬೋದು, ಯಾರೇ ಆಗ್ಬೋದು, ಇಲ್ಲಿ ಶ್ರದ್ಧೆಯಿಂದ ಯಾರ್ಯಾರು ಭಾಗವಹಿಸಿದ್ದಾರೆ ಅವರಿಗೆಲ್ಲ ಭಗವಂತನ ಅನುಗ್ರಹ, ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ನಮ್ಮ ದೇವಾಲಯದ ಅರ್ಚಕರೆಲ್ಲ ಸೇರಿ ಎಲ್ಲರಿಗೂ ಆಶೀರ್ವಾದ ಆಗ್ತಾ ಇದೆ. ಪ್ರಮುಖವಾಗಿ ಬೆಳಗ್ಗೆನೂ ಸಹ ದೇವಾಲಯದ ಆಡಳಿತ ಮಂಡಳಿ ಕೂಡ ವಿಶೇಷವಾಗಿ ದೇವರಿಗೆ ಅಲಂಕಾರವನ್ನು ಸಹ ಮಾಡಲಾಗಿತ್ತು. ಜೊತೆಗೆ ದೇವಾಲಯದ ಆವರಣದಲ್ಲೂ ಕೂಡ ವಿಶೇಷ ಅಲಂಕಾರವನ್ನು ಸಹ ಮಾಡಿ ಭಕ್ತಾದಿಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಬರುವಂತ ಭಕ್ತಾದಿಗಳೆಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಹಾಗಾಗಿ ಬಂದಂತ ಭಕ್ತಾದಿಗಳಿಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ದೇವರ ದರ್ಶನವನ್ನ ಮುಗಿಸಿ ನಂತರ ಕೆಳಭಾಗದಲ್ಲಿ ಇರತಕ್ಕಂಥ ಹುತ್ತಗಳಿಗೆ ಹಾಲೇರಿಯುವಂತ ಕೆಲಸಕ್ಕೂ ಕೂಡ ಮುಂದಾದ್ರು. ನಾಗರ ಪಂಚಮಿ ಷಷ್ಠಿಯ ನಿಮಿತ್ತವಾಗಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳಾದ ದರ್ಶನ, ಪೂಜೆ, ಉತ್ಸವ, ಕುಡಿಯುವ ನೀರು, ಶೌಚಾಲಯ, ಅನ್ನದಾಸೋಹ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಬಂದಿರತಕ್ಕಂಥ ಭಕ್ತಾದಿಗಳು ತಮ್ಮ ಪೂಜೆ, ದರ್ಶನ ವ್ಯವಸ್ಥೆಗಳನ್ನು ಮತ್ತು ತಮ್ಮ ಇಷ್ಟಾರ್ಥಗಳನ್ನು ದೇವಸ್ಥಾನದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವ ಮುಖಾಂತರವಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೇಕಂತೇಳಿ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೇನೆ. ಸುತ್ತಮುತ್ತಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಾಗರ ಕಲ್ಲುಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಕೆಲವರು ಮಕ್ಕಳು ಆಗ್ಲಿ ಅನ್ನೋಂತ ಹರಕೆಯನ್ನ ಮಾಡ್ಕೊಂಡಿರ್ತಾರೆ. ಮತ್ತೆ ತಮಗೆ ಇದ್ದಂತ ದೋಷಗಳ ಪರಿಹಾರ ಆದಲ್ಲಿ ಒಂದು ನಾಗರ ಕಲ್ಲನ್ನು ಸಹ ಈ ಸ್ಥಳದಲ್ಲಿ ಹೂಡ್ತೀವಿ ಅನ್ನೋಂತ ಹರಕೆಯನ್ನ ಮಾಡ್ಕೊಂಡಿರ್ತಾರೆ. ತಮ್ಮ ಇಷ್ಟಾರ್ಥಿಗಳು ಈಡೇರಿದ ನಂತರ ನಾಗರ ಕಲ್ಲುಗಳನ್ನು ಸಹ ದೇವಾಲಯದ ಸುತ್ತಮುತ್ತ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ತಾವು ಪ್ರತಿಷ್ಠಾಪನೆ ಮಾಡಿದಂತ ನಾಗರ ಕಲ್ಲುಗಳಿಗೆ ಕೂಡ ಇವತ್ತು ಬಂದು ವಿಶೇಷ ಪೂಜೆಯನ್ನು ಸಹ ಮಾಡಲು ಮುಂದಾಗಿರುವಂತದ್ದು. ಪ್ರತಿಷ್ಠಾಪನೆ ಮಾಡಿಸಿದೀವಿ 2013ರಲ್ಲಿ. ಸೊ ಪ್ರತಿಷ್ಠಾಪನೆ ಮಾಡಿದಾಗ್ಲಿಂದಾನು ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಮುಂಚೆನೂ ನಾವು ವಾಡಿಕೆ ಇತ್ತು, ಬಟ್ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಭಕ್ತಿಯಿಂದ ಬಂದು ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಮುಖ್ಯವಾಗಿ ನಾಗರ ಪಂಚಮಿ ಮಾಡೋದು ಆರೋಗ್ಯಕ್ಕೋಸ್ಕರನೇ. ಅವ್ರ ಹತ್ರ ಕೇಳ್ಕೊಳ್ಳೋದು ಆರೋಗ್ಯ ಭಾಗ್ಯನ. ಸೊ ಅಣ್ಣ ತಮ್ಮದಿರ್ಗಾಗ್ಲಿ,
ನಮ್ಮ ಮದ್ವೆ ಆಗಿರೋ ನಮ್ಮ ಗಂಡನ್ಗಾಗ್ಲಿ ನಮ್ಮ ಮಕ್ಳಿಗಾಗ್ಲಿ ಆರೋಗ್ಯ ಚೆನ್ನಾಗಿರ್ಲಿ, ನಮ್ಮ ವಂಶ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿರ್ಲಿ ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ನಾವು. ಏನು ನಾಗರ ಕಲ್ಲುಗಳಿಗೆ ಹಾಲು ಮತ್ತೆ ಪ್ರಸಾದ, ಪ್ರಮುಖವಾಗಿ ತಂಬಿಟ್ಟುಗಳನ್ನು ಸಹ ಮಾಡ್ಕೊಂಡ್ಬಂದು ಬೆಳಗಿಂದಲೂ ಸಹ ಅರ್ಚನೆಯನ್ನು ಸಹ ಮಾಡ್ಲಾಗ್ತಿರ್ತದೆ. ನಾನು ಬಹಳ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತುಂಬಾ ಪುರಾತನವಾದದ್ದು, ತುಂಬಾ ಪವರ್ಫುಲ್ ಇದೆ. ಮತ್ತೆ ಅವಾಗಿಂದ ಇವಾಗ ಅಂದ್ರೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕ್ಯೂ ಸಿಸ್ಟಮ್ ಆಗ್ಲಿ, ಇಲ್ಲಿರೋ ಆಡಳಿತ ಮಂದಿಗಳಾಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಬೇಗ ನಾವು ಬರ್ತೀವಿ ಅಷ್ಟು ಬೇಗ ದರ್ಶನ ಆಗುತ್ತೆ. ತುಂಬಾ ಕಾಯ್ಬೇಕು, ಎಲ್ಲಾ ದೇವಸ್ಥಾನಗಳ ತರ ಕ್ಯೂ ಅಲ್ಲಿ ಗಂಟೆಗಟ್ಲೆ ಕಾಯೋದು ಆ ತರ ಎಲ್ಲ ಏನಿಲ್ಲ. ಸ್ವಾಮಿ ದರ್ಶನ ಚೆನ್ನಾಗಾಗತ್ತೆ. ಒಟ್ಟಾರೆ ಇವತ್ತು ನಾಗರ ಪಂಚಮಿ ಇರುವಂತ ಹಿನ್ನೆಲೆಯಲ್ಲಿ ನಾಗರ ಕಲ್ಲುಗಳಿಗೂ ಕೂಡ ಬೆಳಗ್ಗಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಪೂಜೆಯನ್ನು ಸಹ ಭಕ್ತಾದಿಗಳು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಇದು ನಾಗಾರಾಧನೆಗೆ ಪ್ರಸಿದ್ಧಿ ಪಡೆದಿರುವಂತ ನಾಗದೋಷಕ್ಕೆ ನಿವಾರಣೆ ಸಿಗುವಂತ ಘಾಟಿ ದೇವಾಲಯದಲ್ಲೂ ಕೂಡ ಇವತ್ತು ಬೆಳಗ್ಗಿಂದಲೂ ಸಹ ನಾಗ ಪಂಚಮಿಯನ್ನು ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.